ಸಾಲೂರು ಪಟ್ಟಣ ಪಂಚಾಯಿತಿ ಕಟ್ಟಡದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್ ಮಾತನಾಡಿ, ಪಟ್ಟಣದ ಸ್ವಚ್ಛತೆ ಮತ್ತು ಆರೋಗ್ಯವಂತ ಸಮಾಜವನ್ನು ಕಟ್ಟುವಲ್ಲಿ ಪೌರ ಕಾರ್ಮಿಕರ ಸೇವೆ ಅತ್ಯಂತ ಶ್ರೇಷ್ಠವಾಗಿದೆ. ಪೌರ ಕಾರ್ಮಿಕರು ಕಾಯಕ ಯೋಗಿಗಳು. ಪ್ರತಿದಿನ ಮುಂಜಾನೆ ಪಟ್ಟಣದ ಪ್ರತಿಯೊಂದು ರಸ್ತೆ ಮತ್ತು ಮಾರುಕಟ್ಟೆಗಳಲ್ಲಿ ಗಲ್ಲಿಗಳಲ್ಲಿ ಪ್ರತಿನಿತ್ಯ ಮಾಡುತ್ತಿರುವ ಸ್ವಚ್ಛತೆಯ ಕಾರ್ಯಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಪಟ್ಟಣದ ಸ್ವಚ್ಛತೆಗೆ ಪೌರ ಕಾರ್ಮಿಕರ ಕೊಡುಗೆ ವಿಶೇಷವಾಗಿದೆ. ತಮ್ಮ ಆರೋಗ್ಯ ಮತ್ತು ಕುಟುಂಬದ ನಿರ್ವಹಣೆಯನ್ನು ತ್ಯಾಗ ಮಾಡಿ ಸಮಾಜದ ಆರೋಗ್ಯಕ್ಕಾಗಿ ಚಳಿ, ಗಾಳಿ, ಮಳೆಯನ್ನು ಲೆಕ್ಕಿಸದೆ ಪ್ರತಿದಿನ ಕಾರ್ಯನಿರ್ವಹಿಸುತ್ತಾರೆ. ಪೌರ ಕಾರ್ಮಿಕರ ಸೇವೆಯನ್ನು ಅತ್ಯಂತ ಶ್ರೇಷ್ಠವಾದದ್ದು. ಪೌರ ಕಾರ್ಮಿಕರು ಹೊರಗುತ್ತಿಗೆ ಆಧಾರದ ಮೇಲೆ ಜೀವನದ ಭದ್ರತೆ ಇಲ್ಲದೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸರ್ಕಾರ ಅವರಿಗೆ ಈಗ ಮನೋಧೈರ್ಯವನ್ನು ತುಂಬಿದೆ. ಅವರಿಗೆ ಮುಂಬರುವ ದಿನಗಳಲ್ಲಿ ಆರೋಗ್ಯ ಯೋಜನೆಯ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಹಾಗೂ ಪ್ರತಿಯೊಬ್ಬ ಪೌರ ಕಾರ್ಮಿಕರಿಗೂ ನಿವೇಶನ ದೊರಕಿಸಿಕೊಡುವ ಭರವಸೆಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ ಮಾತನಾಡಿ, ನಮ್ಮ ಸುತ್ತಮುತ್ತಲಿನ ಪರಿಸರದ ನೈರ್ಮಲ್ಯ ಕಾಪಾಡುವಲ್ಲಿ ಪೌರ ಕಾರ್ಮಿಕರ ಪಾತ್ರ ಮಹತ್ತರವಾದದ್ದು. ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವ ಪೌರ ಕಾರ್ಮಿಕರ ಶ್ರಮವನ್ನು ಗೌರವಿಸೋಣ. ರಾಜ್ಯ ಸರ್ಕಾರ ಆರೋಗ್ಯ ಯೋಜನೆಯ ಸವಲತ್ತುಗಳು ದೊರೆಯುವಂತೆ ಆರೋಗ್ಯ ವಿಮೆ ಕಾರ್ಡ್ಗಳನ್ನು ಒದಗಿಸುವುದು ಅಗತ್ಯ. ನಿಮ್ಮ ಕಷ್ಟಗಳನ್ನು ನಮ್ಮೊಂದಿಗೆ ಹಂಚಿಕೊಟ್ರೆ ನಿಮ್ಮಗಳ ಜೊತೆ ನಾವು ನಮ್ಮ ಸದಸ್ಯರು ಕೂಡ ಸುಖಗಳಿಗೆ ಸ್ಪಂದಿಸುತ್ತಾರೆ ಅಂತ ತಿಳಿಸಿದರು. ವ್ಯಾಲಿಡೇಷನ್ ಆಗಬೇಕಿತ್ತು, ಸ್ಕೆಚ್ ಆಗಬೇಕಿತ್ತು, ಬೌಂಡ್ರಿ ಫಿಕ್ಸ್ ಆಗಬೇಕಿತ್ತು, ಅವೆಲ್ಲನೂ ಮಾಡಿ ಒಂದು ಫೈಲ್ನ ಇಟ್ಟಿದ್ವಿ. ಅದು ಮುಂದಕ್ಕೆ ಕಡಿತ ಹೋಗಿರಲಿಲ್ಲ, ಅದು ಅಲ್ಲೇ ಇತ್ತು. ನಾವು ಬಂದಾಗ ಮಂಜೂರು ಜೊತೆ ಪ್ರಸ್ತಾಪ ಮಾಡಿದ ತಕ್ಷಣವೇ ಪೌರ ಕಾರ್ಮಿಕರನ್ನು ಖುದ್ದಾಗ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಎಲ್ಲಿ ಬರುತ್ತೆ ಜಾಗ, ಹ್ಯಾಕ್ ಬರುತ್ತೆ ಏನು ಅಂತ ಹೇಳಿ ಅವ್ರು ಕರ್ಕೊಂಡು ಹೋದಾಗ ಅವರೇ ನಮಗೆ ದಾರಿ ತೋರಿಸಿದ್ರು. ನಾನೇನು ಮಾಡಬೇಕು ಅನ್ನೋ ಕೆಲಸನೂ ತೋರಿಸಿದ್ರು, ಆ ಸ್ಥಳಕ್ಕೆ ಹೋಗೋ ದಾರಿನೂ ತೋರಿಸ್ಬೇಕು. ನಾವು ಹೋದಾದ್ಮೇಲೆ ಅಲ್ಲಿ ದಾರಿ ಸಮಸ್ಯೆಯನ್ನು ಬಗೆಹರಿಸ್ಕೊಂಡಿದ್ವಿ. ಒಂದು ಹಂತದಲ್ಲಿ ಸರ್ವೆಯನ್ನು ಕರ್ಕೊಂಡು ಹೋಗಿ ಅವ್ರಿಗೆ ಆಲ್ರೆಡಿ ಇನ್ನೂ ಒಂದು ಲೆಟ್ರ್ ಬರೆದು ಈಗ ಮಾರ್ಕೆ ಮಾಡ್ಕೊಡಿ ಅಂತ ಹೇಳಿ ಲೆಟ್ರ್ ಬರ್ತೀನಿ. 2ನೇ ಲೆಟ್ರನ್ನ ಟೈಮ್ ಆಗಿಲ್ಲ, ಹೋಗ್ಬೇಕು, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಈಗ 75% 80% ಕೆಲಸ ಆಗಿದೆ. ನಿಮ್ಮ ಡಾಕ್ಯುಮೆಂಟೇಶನ್ಸ್ ಕೊಡೋದು ಲೇಟ್ ಆಯಿತು. ಆ ಡಾಕ್ಯುಮೆಂಟೇಶನ್ಸ್ ಎಲ್ಲ ಹಕ್ಕುಪತ್ರ ಆಗಿದ್ದು DC ಅವರು ಪ್ರತಿಯೊಬ್ಬರದ್ದು ಓಕೆ ಅಂತ ಕೊಟ್ಟ ಮೇಲೆ ಅಲ್ಲಿ ಜನರೇಟ್ ಆಗುತ್ತೆ ಇಲ್ಲಿಂದ. ಅದಕ್ಕೆ ನಿಮ್ದು ರೇಷನ್ ಕಾರ್ಡು ಕೆಲವರು ಕೊಟ್ಟಿರಲಿಲ್ಲ, ಕ್ವಶನ್ ಲೇಟ್ ಮಾಡ್ಬಿಟ್ಟ ಕೊನೆಗೆ ಇಲ್ಲ ಅಂತ ಅಂದ. ಆಮೇಲೆ ನಿಂದೆ ರೇಷನ್ ಕಾರ್ಡ್ ಇಲ್ಲ ಅಂತ ಅಂದಾಗ ಲೇಟ್ ಅಲ್ಲ, ಅದು ಹಂತಕ್ಕೆ ಸ್ವಲ್ಪ ಜನ ಕೊಟ್ಟರು. ಒಂದೊಂದು ಡಾಕ್ಯುಮೆಂಟ್ ನಾವು ಅಲ್ಲಿ ಸ್ಕ್ಯಾನ್ ಮಾಡಬೇಕು ನಿಮ್ಮ ರೆಕಾರ್ಡ್ಸ್ನ. ಅಷ್ಟು ಸಹ ರೆಕಾರ್ಡ್ಸ್ ಸ್ಕ್ಯಾನ್ ಆದಮೇಲೆ ನೆಕ್ಸ್ಟ್ ಲಾಗಿನ್ ಆಗುತ್ತೆ. ಅದ್ರ ಮಧ್ಯದಲ್ಲಿ ನಿಮ್ಮ ಮ್ಯಾಪ್ ಮತ್ತೆ ನಮಗೆ ಸಮಸ್ಯೆ ಆಯಿತು, ಮ್ಯಾಪ್ ಸಿಗಲಿಲ್ಲ. ಇಮಿಡಿಯೇಟ್ ಆಗಿ ಲೆಟರ್ ಬರೆದು ನಾವು ಪ್ರಾಧಿಕಾರದಿಂದ ಇನ್ನೊಂದು ಮ್ಯಾಪ್ನ ಸಬ್ಮಿಟ್ ಮಾಡಿಕೊಂಡು ಲಾಗಿನಿಗೆ ಏನೇನು ಡಾಕ್ಯುಮೆಂಟ್ ಕೊಡಬೇಕು ಈಗೆಲ್ಲ ಈ ಫೈಲಲ್ಲಿ ಮೂವ್ ಆಗಬೇಕು. ನಮ್ಮ ರೆಕಾರ್ಡ್ಸ್ಗಳೆಲ್ಲ ಈಗ ನಮ್ಮ ಇವತ್ತು ಫೈಲ್ ಹೋಗಬೇಕು ಅಂತ ಆದ್ರೂ ಈಗ DC ಅವ್ರ ಮೇಡಮ್ಗೆ ಈ ಇದರಲ್ಲೇ ಹೋಗಬೇಕಾಗತ್ತೆ. ಅದಕ್ಕೋಸ್ಕರ ಅದು ಪೆಂಡಿಂಗ್ ಆಯ್ತು ಅಷ್ಟೇ. DC ಅವರು ಚೇಂಜ್ ಆಗಿರೋದ್ರಿಂದ ಇನ್ಯಾವುದೋ ಉದ್ದೇಶ ಇಲ್ಲ. ಅದು ಲಾಗಿನಿಂದ ಮೂವ್ ಆದ ತಕ್ಷಣ ನೆಕ್ಸ್ಟ್ RGS ಹೋದ್ರೆ ಅದು ನಾನು ಫಾಲೋ ಅಪ್ ಮಾಡಿಬಿಟ್ಟು ನನ್ಗೆ ಇಲ್ಲಿಂದ ಪಾಸ್ ಆದ್ರೆ ನನಗೆ 15 ದಿನ ಸಾಕಷ್ಟೇ ಆಗಲ್ಲ. ಏನು ಅಂದರೆ ಪೌರ ಕಾರ್ಮಿಕರ ದಿನಾಚರಣೆ ಇವತ್ತು ಆಚರಿಸ್ತೀವಿ. ನಮ್ಮ ಪ್ರೀತಿಯ ಪೌರ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ. ಎಲ್ಲರೂ ಒಂದೊಂದು ಮಾತು ಹೇಳಿದ್ರು. ಬರೀ ನಿವೇಶನ ಬಗ್ಗೆ ಮಾತಾಡಿದ್ರು. ನಿವೇಶನ ಬಗ್ಗೆ ಮಾತಾಡಿದ್ರು. ಯಾವಾಗ ಹೇಳ್ತಾರೆ ಅದು ಯಾವಾಗ ಪೌರ ಕಾರ್ಮಿಕರ ದಿನಾಚರಣೆ ಬರುತ್ತೆ ಆವಾಗ ಹೇಳ್ತಾನೆ ಇರ್ತಾರೆ. ಇವಾಗ ಆ ಥರ ಅಲ್ಲ. ನಮ್ಮ ಎಲ್ಲ ಸದಸ್ಯರು ನಾನೇ ಹೋಗಿದ್ದೆ ಶಾಸಕರ ಹತ್ರ ಹೋಗಿ ನಾನು ಮಾತಾಡಿ, ಆಮೇಲೆ ನಮ್ಮ CO ಸರ್ ಅಂತೂ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ನಿಜ ಹೇಳಬೇಕಂದ್ರೆ ಒಂದು 2 ತಿಂಗಳಲ್ಲೇ ಬರ್ಬೋದು. ಆ ಥರ ಅವರು ಇದೇ ಕೆಲಸಕ್ಕೆ ಅಲ್ಲ, ಪೌರ ಕಾರ್ಮಿಕರು ಅಂತಾನೆ ಅಂತ ಅಲ್ಲ, ಏನು ಕೆಲಸ ಆದರೂ ಅವರು ಏನಕ್ಕಾದ್ರೂ ತುಂಬ ಫಾಲೋಅಪ್ ಮಾಡ್ತಾ ಇದ್ದಾರೆ. ಒಂದು ಮಾತು ಹೇಳಿದ ತಕ್ಷಣ ತುಂಬ ಫಾಲೋಅಪ್ ಮಾಡ್ತಾ ಇದ್ದಾರೆ. ಇವಾಗ ಏನಂತಂದರೆ ಇವಾಗ ಪೌರ ಕಾರ್ಮಿಕರ ಮಕ್ಕಳು ಓದಿದ್ದಾರೆ ಅಂದರೆ 2 ಲ್ಯಾಪ್ಟಾಪ್ ಕೊಟ್ರಿ ನಾವು ನಮ್ಮ ಪಟ್ಟಣ ಪಂಚಾಯಿತಿಯಿಂದ. ರವಿ ಮಕ್ಕಳಿಗೂ ಹಾಗೂ ಲೋಕೇಶ್ ಚೆನ್ನಾಗಿ ಓದ್ತಾ ಇದ್ದಾರೆ. ಎಲ್ಲರೂ ಪೌರ ಕಾರ್ಮಿಕರು ಹಂಗೆ ಓದಿಸಿ, ನಿಮ್ಮ ಕೆಲಸ ಮಕ್ಕಳಿಗೆ ಬೇಡ. ಎಲ್ಲರಿಗೂ ನಾವು ಮಾಸ್ಕ್ ಕೊಟ್ಟಿದ್ದೀವಿ. ಎಲ್ಲರೂ ಸದಸ್ಯರು ಹೇಳಿದ್ರು ಮಾಸ್ಕ್ ಹಾಕ್ತಾ ಇಲ್ಲ, ಶೂ ಹಾಕ್ತಾ ಇಲ್ಲ, ಗ್ಲೋಸ್ ಹಾಕ್ತಾ ಇಲ್ಲ ಅಂತ. ನಾವು ಎಲ್ಲರೂ ಕೊಟ್ಟಿದ್ದೀವಿ ಅಲ್ವಾ? ಕೊಟ್ಟಿದ್ದೀವಿ ತಾನೆ. ನೀವು ಚೆನ್ನಾಗಿದೆ, ನಾವು ಚೆನ್ನಾಗಿದ್ದಾಗೆ. ನಾವಿವಾಗ ಚೆನ್ನಾಗಿದ್ದೀವಿ ಅಂದರೆ ನೀವೆಲ್ಲ
ನಮಗೆ ಒಂದು ಆಕ್ಸಿಜನ್ ಇದ್ದಾಗ ನೀವು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇದು ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ ಅಲ್ವಾ? ದಯವಿಟ್ಟು ಹೇಳ್ತಾ ಇದ್ದೀನಿ, ಎಲ್ಲರೂ ಸ್ವಚ್ಛತೆ ಕಾಪಾಡ್ತಿರಲ್ಲ, ನೀವು ಕ್ಲೀನಾಗಿರಿ. ಫಸ್ಟು ನಿಮ್ಮ ಆರೋಗ್ಯ ನಿಮಗೆ ಮುಖ್ಯ ಫಸ್ಟು, ಆಮೇಲೆ ಬೇರೆಯವರು. ನೀವು ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರ್ತದೆ. ನನಗೆ ಮಾತಾಡೋಕೆ ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.